ಪ್ರಾರಂಭದಲ್ಲೇ ಹೇಳಬೇಕಿತ್ತು. ಆಶಾ ಭೋನ್ಸ್ಲೆ ನಿಜಕ್ಕೂ ಕೂಡ ನಮ್ಮ ದೇಶದ ದೊಡ್ಡ ಆಸ್ತಿನ ನಾವು ಕಳ್ಕೊಂಡ್ವಿ. ಅಂತ ಒಬ್ಬ ಗಾಯಕಿ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಕೇಳಿ ತುಂಬಾ ದುಃಖ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಒಂದು ದುಃಖ ಭರಿಸುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಇದು ಇಡೀ ದೇಶ ಮಹಿಳಾ ಮೀಸಲಾತಿ ಆಗಬೇಕು ಅನ್ನೋ ಅಪೇಕ್ಷೆಯಲ್ಲಿದೆ. ಬಹಳ ವರ್ಷಗಳಿಂದ ನಮ್ಮ ಬೇಡಿಕೆ ಕೂಡ ಇತ್ತು. ಯಾಕೆಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದನೂ ಹೆಣ್ಣುಮಕ್ಕಳು ದೇಶವನ್ನು ಆಳಿದ್ದಾರೆ, ಗಂಡಸರಿಗಿಂತಲೂ ಚೆನ್ನಾಗಿ ಆಳಿದ್ದಾರೆ. ಸ್ವಾತಂತ್ರ್ಯ ನಂತರವೂ ಕೂಡ ಅನೇಕ ಮಹಿಳೆಯರು ಸಾಕಷ್ಟು ಒಳ್ಳೆ ಆಡಳಿತನೇ ಕೊಟ್ಟಿದ್ದಾರೆ. ರಾಜ್ಯದಲ್ಲಿಯೂ ಇರ್ಬೋದು, ಕೇಂದ್ರದಲ್ಲೂ ಇರ್ಬೋದು. ಅಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ, ಸುಷ್ಮಾ ಸ್ವರಾಜ್ ಹೇಳ್ತಾ ಹೋಗ್ಬೋದು. ಅದೇ ರೀತಿ ಎಲ್ಲಾ ರಾಜ್ಯದಲ್ಲೂ ಕೂಡ ಹೆಣ್ಮಕ್ಳು ಕೂಡ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಮನೇನೇ ನಡೆಸ್ತಾರೆ ಅಂತ ಹೆಣ್ಮಕ್ಳು ದೇಶ ನಡೆಸಲ್ವಾ? ಆ ದಿಕ್ಕಿನಲ್ಲಿ ಮಹಿಳಾ ಮೀಸಲಾತಿನ ತುಂಬಾ ಸಂತೋಷದಿಂದ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಗೊತ್ತಿದ್ದಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗೋದಕ್ಕೆ, ಶಾಸಕರುಗಳು ಮಂತ್ರಿ ಆಗೋದಕ್ಕೆ ಅಧಿಕಾರದ ದಾಹದಿಂದ ಕರ್ನಾಟಕ ರಾಜ್ಯ ಇವತ್ತು ಯಾವುದೇ ಅಭಿವೃದ್ಧಿ ಇಲ್ಲದೇನೆ ಒದ್ದಾಡ್ತಾ ಇದೆ. ಇದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಇದು ನನಗನ್ಸತ್ತೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ನಿಜಕ್ಕೂ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗದಿದೆ. ಇದರ ಯಾವ ಅನುಮಾನ ಇಲ್ಲ. ಅಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು. ಕಾದ್ ನೋಡ್ಬೇಕಷ್ಟೇ 1 ತಿಂಗಳು 2 ತಿಂಗಳು. ಯಾಕೆಂದ್ರೆ ಇಷ್ಟು ಬಹಿರಂಗವಾಗಿ, ಉದಾಹರಣೆ ಮೊನ್ನೆ ಚುನಾವಣೆಗಳಾಯ್ತು, ನೇರವಾಗಿ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಪ್ರಯತ್ನ ನಡೆಸಿದ್ರು. ಹಿಂದೂಗಳಿಗೆ ಟಿಕೆಟ್ ಕೊಡಬೇಕು ಅಂತ ಯಾರ ಕೇಳಿದ್ರೆ ಅವ್ನು ಕೋಮುವಾದಿ ಆಗ್ತಿದ್ದ. ಬಿಡಿ, ಅದಾಯ್ತು. ಇದಾದ ನಂತರ ಮುಸಲ್ಮಾನರನ್ನೇ ನೆಚ್ಚಿಕೊಂಡಿದ್ದಂತ ಕಾಂಗ್ರೆಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಮುಖಾಂತರ ಕಾಂಗ್ರೆಸ್ ಪಕ್ಷವೇ ಇವತ್ತು ಛಿದ್ರ ಆಗೋ ಸ್ಥಿತಿ ಬಂದಿದೆ. ಮುಸಲ್ಮಾನ್ ನಾಯಕರು ಅಷ್ಟೇ ಅಲ್ಲ, ಜಮೀರ್ ಅಹಮದ್, ಆಮೇಲೆ ರಿಜ್ವಾನು, ಸಲೀಂ ಅಹಮದ್ ಎಲ್ಲರೂ ಕೂಡ ತಾವೇ ಮುಸಲ್ಮಾನ್ ನಾಯಕರು ಅನ್ನೋಂಥ ಬಿಂಬಿಸಕ್ ಪ್ರಯತ್ನ ನಡೆಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನೇ ನೆಚ್ಚಿಕೊಂಡು ಕಾಂಗ್ರೆಸ್ ಪಕ್ಷ ಒಂದು ರೀತಿಯ ಉಸಿರಾಟ ನಡೆಸ್ತಾ ಇದೆ. ದೇಶದ ಎಲ್ಲಾ ಕಡೆನೂ ಕಾಂಗ್ರೆಸ್ ನಿರ್ನಾಮ ಆಗೋಗಿದೆ. ಬಹಳ ಕಡೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರನ್ನೇ ನೆಚ್ಚಿಕೊಂಡು ಕಾಂಗ್ರೆಸ್ ಉಸಿರಾಡ್ತಾ ಇತ್ತು. ದಾವಣಗೆರೆಯಿಂದ ಈ ಮುಸಲ್ಮಾನರಿಗೂ ಕೂಡ ನಮ್ಮನ್ನ ಇಷ್ಟು ವರ್ಷ ಈ ಕಾಂಗ್ರೆಸ್ ಬಳಸ್ಕೊಂಡಿದ್ದು ನಮ್ಮ ಓಟಿಗೋಸ್ಕರ ಅಂತ ಮುಸಲ್ಮಾನರಿಗೂ ಅರ್ಥ ಆಗ್ತಾ ಇದೆ. ಹಾಗಾಗಿ ನಾನು ಅದಕ್ಕೋಸ್ಕರ ಹೇಳಿದೆ, ಇನ್ನು 2 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಯಾವ ಸ್ಥಿತಿಗೆ ಬೇಕಾದ್ರೂ ಹೋಗ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.